ಶ್ರೋತೃಗಳೇ ನಮಸ್ಕಾರ. ಕಥಾವಲ್ಲರಿ ವಾಹಿನಿಯಲ್ಲಿ ತಾವುಗಳೆಲ್ಲ ವೇತಾಳ ಪಂಚವಿಂಶತಿ ಕಥಾಮಾಲಿಕೆಯನ್ನ ಕೇಳ್ತಾ ಇದ್ದೀರಾ. ವೇತಾಳ ಪಂಚವಿಂಶತಿ ಕಥೆಗಳು ಮೂಲದಲ್ಲಿ 25 ಇದ್ದರೂ ಅದರ ಪ್ರೇರಣೆಯಿಂದ ಹಲವಾರು ಜನ ಮತ್ತಷ್ಟು ಕಥೆಗಳನ್ನ ರಚಿಸಿದ್ದಾರೆ. ಆ ಕಥೆಗಳಲ್ಲಿ ಕೆಲವೊಂದು ಕಥೆಗಳನ್ನ ಈ ವಾಹಿನಿಯಲ್ಲಿ ನಾವು ಮತ್ತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ದಿನದ ಕತೆ ಯಶಸ್ಸಿನ ರಹಸ್ಯ. ಎಂದಿನಂತೆ ರಾಜ ವಿಕ್ರಮನು ಹುಣಸೆ ಮರದಲ್ಲಿ ನೇತಾಡ್ತಾ ಇದ್ದ ಶವವನ್ನ ಕೆಳಗಿಳಿಸ್ಕೊಂಡ. ರಾಜ ಮೌನವಾಗಿ ನಡೀತಾ ಇದ್ದಾಗ ಬೇತಾಳ ಮತ್ತೊಂದು ಕಥೆಯನ್ನ ಹೇಳೋಕೆ ಆರಂಭ ಮಾಡಿತು. ಬಹಳ ಹಿಂದೆ ಮಗಧ ರಾಜ್ಯವನ್ನ ಚತುರಸೇನ ಅನ್ನೋ ರಾಜ ಆಳ್ತಾ ಇದ್ದ. ಆತ ಉದಾರಿಯಾದ ರಾಜನಾಗಿದ್ದ, ಮತ್ತೆ ತನ್ನ ರಾಜ್ಯದ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಆದರೂ ಅವನಿಗೆ ಪಗಡೆಯಾಟದ ಚಟ ಇತ್ತು. ಒಂದು ಸಲ ಅವನು ತನ್ನ ಎದುರಾಳಿಗೆ ಸೋತು ತನ್ನ ಎಲ್ಲ ಸಂಪತ್ತನ್ನ ರಾಜ್ಯವನ್ನ ಕಳೆದುಕೊಂಡ. ಅನ್ಯ ಮಾರ್ಗವಿಲ್ಲದೆ ರಾಜ್ಯವನ್ನ ಬಿಡಬೇಕಾಯಿತು. ಅವನು ಅರಮನೆಯನ್ನ ಬಿಟ್ಟು ತಾನು ಬದುಕಲು ಬೇರೊಂದು ಸ್ಥಳವನ್ನ ಹುಡುಕತೊಡಗದ. ಪ್ರಯಾಣ ಮಾಡ್ತಾ ಇದ್ದಾಗ ಚತುರಸೇನ ಒಂದು ಆಶ್ರಮದ ಮೂಲಕ ಸಾಗಿ ಹೋಗಬೇಕಾಯಿತು. ಅಲ್ಲಿ ಒಬ್ಬ ತಪಸ್ವಿ ಧ್ಯಾನದಲ್ಲಿ ಮೈಮರೆತಿರೋದನ್ನ ನೋಡಿದ. ರಾಜ ಅವನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಅವನ ಪಕ್ಕದಲ್ಲಿ ಕುಳಿತುಕೊಂಡ. ಸ್ವಲ್ಪ ಹೊತ್ತಿನ ನಂತರ ತಪಸ್ವಿ ಕಣ್ಣು ತೆರೆದು ರಾಜನನ್ನ ನೋಡಿ ಅವನನ್ನ ಕೇಳಿದ, ಮಗು, ನೀನು ಯಾರು? ಬಹಳ ಬಳಲಿ ಹಸಿದಿರುವವನ ಹಾಗೆ ಕಾಣ್ತಾ ಇದ್ದೀಯಾ? ನೀನು ನನ್ನ ಆತಿಥ್ಯವನ್ನ ಸ್ವೀಕರಿಸು ಅಂತ ಕೆಲವು ಹಣ್ಣುಗಳನ್ನ ಕಾಯಿಗಳನ್ನ ನೀಡಿದ. ರಾಜ ತಪಸ್ವಿಗೆ ತನ್ನ ಪರಿಚಯವನ್ನ ಹೇಳ್ದ. ಪೂಜ್ಯರೇ, ನಾನು ರಾಜ ಚತುರಸೇನ. ಆದ್ರೆ ದಯವಿಟ್ಟು ಕ್ಷಮಿಸಿ, ಈ ರೀತಿಯಲ್ಲಿ ತಿನ್ನೋದು ನನ್ನ ರಾಜನ ಅಂತಸ್ತಿಗೆ ತಕ್ಕದ್ದಲ್ಲ ಅಂತ ಹೇಳ್ದ. ತಪಸ್ವಿ ನಗುತ್ತಾ ತನ್ನ ತಪಸ್ಸಿನ ಶಕ್ತಿಯಿಂದ ಒಬ್ಬ ಸುಂದರ ಹೆಂಗಸನ್ನ ಸೃಷ್ಟಿ ಮಾಡ್ದ. ರಾಜನಿಗೆ ಚಿನ್ನದ ತಟ್ಟೆಗಳಲ್ಲಿ ಸ್ವಾದಿಷ್ಟವಾದ ಆಹಾರವನ್ನ ಬಡಿಸುವಂತೆ ಅವನು ಆ ಹೆಂಗಸಿಗೆ ಹೇಳಿದ. ಆ ಹೆಂಗಸು ರಾಜನನ್ನ ಹತ್ತಿರದ ಕುಟೀರಕ್ಕೆ ಕರೆದುಕೊಂಡು ಹೋದ್ಲು. ಅವರು ಒಳಗಡೆ ಹೆಜ್ಜೆ ಇಡ್ತಾ ಇದ್ದ ಹಾಗೇನೆ ಅಲ್ಲಿ ಒಂದು ವೈಭವದ ಅರಮನೆಯನ್ನ ಕಂಡು ರಾಜ ವಿಸ್ಮಯಗೊಂಡ. ಅವನು ಬಹಳ ಸಂತೋಷಪಟ್ಟ. ಆ ಸುಂದರ ಹೆಂಗಸು ಅವನಿಗೆ ಚಿನ್ನದ ತಟ್ಟೆಗಳಲ್ಲಿ ಆಹಾರವನ್ನ ಬಡಿಸಿದ್ಲು. ರಾಜ ಹೊಟ್ಟೆ ತುಂಬಾ ಊಟ ಮಾಡ್ದ ಮತ್ತು ಮೆತ್ತನೆಯ ಹಾಸಿಗೆಯ ಮೇಲೆ ವಿಶ್ರಾಂತಿ ಪಡೆಯೋಣ ಅಂತ ಮಲಗಿದ. ಕೂಡಲೇ ಅವನು ನಿದ್ದೆ ಹೋದ. ಕೆಲವು ಗಂಟೆಗಳ ನಂತರ ರಾಜನಿಗೆ ಎಚ್ಚರವಾದಾಗ ತಾನು ನೆಲದ ಮೇಲೆ ಮಲಗಿರೋದನ್ನ ನೋಡಿ ದಿಗ್ಭ್ರಾಂತನಾದ. ಅಲ್ಲಿ ವೈಭವದ ಅರಮನೆನೂ ಇರಲಿಲ್ಲ, ಆ ಸುಂದರವಾದ ಹೆಂಗಸು ಕೂಡ ಇರಲಿಲ್ಲ. ಅವನು ತಪಸ್ವಿಯನ್ನ ಕೇಳಿದ, ಪೂಜ್ಯರೇ, ಎಲ್ಲ ಎಲ್ಲಿ ಹೋಯ್ತು ಅಂತ. ಆಗ ತಪಸ್ವಿ ಹೇಳ್ದ, ನಾನು ಆ ಸುಂದರ ಹೆಂಗಸನ್ನ ಮತ್ತು ವೈಭವದ ಅರಮನೆಯನ್ನ ತಪಸ್ಸಿನ ಮೂಲಕ ಮಂತ್ರದ ಶಕ್ತಿಯಿಂದ ಸೃಷ್ಟಿ ಮಾಡಿದೆ. ಈ ಮಂತ್ರವನ್ನ ಸಾಧಿಸಿಕೊಂಡರೆ ನೀನು ಕೂಡ ಇದನ್ನ ಮಾಡಬಹುದು ಅಂತ. ಚತುರಸೇನ ತನಗೂ ಆ ಮಂತ್ರವನ್ನು ಉಪದೇಶಿಸುವಂತೆ ತಪಸ್ವಿಯನ್ನ ಬೇಡ್ಕೊಂಡ. ಅದಕ್ಕೆ ಆತ ಒಪ್ಪಿ ಆ ಮಂತ್ರವನ್ನ ರಾಜನ ಕಿವಿಯಲ್ಲಿ ಪಿಸುಗುಡುತ್ತಾ ಹೇಳ್ದ, ನೀನು ಈ ಮಂತ್ರ ಬಾಯಿಪಾಠ ಮಾಡಿಕೊಳ್ಳಬೇಕು ಮತ್ತು 40 ದಿನಗಳಷ್ಟು ಕಾಲ ತಣ್ಣೀರಿನಲ್ಲಿ ನಿಂತು ಇದನ್ನ ಜಪಿಸಬೇಕು ಅಂತ. ರಾಜ ತಪಸ್ವಿಯ ಮಾತನ್ನ ಪಾಲಿಸ್ದ. 40 ದಿನಗಳ ನಂತರ ಸುಂದರ ಹೆಂಗಸನ್ನು ಕರೆಯುವ ಮೂಲಕ ಮಂತ್ರದ ಶಕ್ತಿಯನ್ನ ಪರೀಕ್ಷೆ ಮಾಡೋಕೆ ನಿರ್ಧಾರ ಮಾಡ್ದ. ಆದ್ರೆ ಅವನಿಗೆ ನಿರಾಸೆ ಆಯಿತು. ಯಾಕೆಂದ್ರೆ ಸುಂದರ ಹೆಂಗಸನ್ನಾಗಲಿ ವೈಭವದ ಅರಮನೆಯನ್ನಾಗಲಿ ಸೃಷ್ಟಿಸೋಕೆ ಅವನಿಂದ ಆಗಲಿಲ್ಲ. ವಿಷಾದ ಮತ್ತು ಅಸಹಾಯಕತೆಯಿಂದ ಅವನು ತಪಸ್ವಿಯ ಬಳಿಗೆ ಹೋಗಿ ಹೇಳಿದ, ಪೂಜ್ಯರೇ, ನೀವು ಹೇಳಿದಂತೆಯೇ ನಾನು ಮಂತ್ರದ ಜಪ ಮಾಡಿದೆ. ಆದ್ರೆ ನಾನು ಏನೂ ಸೃಷ್ಟಿಸೋಕೆ ಸಾಧ್ಯ ಆಗ್ಲಿಲ್ಲ. ಅದನ್ನ ಸಿದ್ಧಿಸಿಕೊಳ್ಳೋಕೆ ನಾನೇನು ಮಾಡ್ಬೇಕು ಅಂತ ಕೇಳ್ದ. ತಪಸ್ವಿ ನಗತಾ ಹೇಳ್ದ, ಹೋಗು, ಈಗ ಬೆಂಕಿಯ ಮುಂದೆ ಕುಳಿತು ಮತ್ತೆ 42 ದಿನಗಳವರೆಗೆ ಮಂತ್ರದ ಪುನರುಚ್ಚಾರಣೆ ಮಾಡು ಅಂತ. ಚತುರಸೇನ ತಪಸ್ವಿ ಹೇಳಿದ ಹಾಗೇನೆ ಮಾಡ್ದ. ಆಗಲೂ ಅವನು ಯಾವ ಯಕ್ಷಿಣಿಯನ್ನು ಕೂಡ ಮಾಡಲಾಗಲಿಲ್ಲ. ಬೇತಾಳ ಕಥೆಯನ್ನ ಇಲ್ಲಿಗೆ ನಿಲ್ಲಿಸಿ ರಾಜ ವಿಕ್ರಮನನ್ನ ಕೇಳ್ದ, ಚತುರಸೇನ ಮಂತ್ರವನ್ನ ಸಿದ್ಧಿಸಿಕೊಳ್ಳೋಕೆ ಏಕೆ ಸಾಧ್ಯವಾಗಲಿಲ್ಲ ಅಂತ. ಆಗ ಒಂದು ಕ್ಷಣ ಯೋಚಿಸಿ ನಂತರ ರಾಜ ವಿಕ್ರಮಾದಿತ್ಯ ಹೇಳ್ದ, ಬೇತಾಳ, ಏಕಾಗ್ರತೆ ಇಲ್ಲದೆ ಜ್ಞಾನ ಸಂಪಾದನೆ ಸಾಧ್ಯವಿಲ್ಲ. ತಪಸ್ವಿ ಹೇಳಿದಂತೆಯೇ ರಾಜ
ಮಂತ್ರವನ್ನ ಮತ್ತೆ ಮತ್ತೆ ಪಠಿಸಿದರೂ ಅವನಲ್ಲಿ ಏಕಾಗ್ರತೆ ಇಲ್ಲದೆ ಇದ್ದುದರಿಂದ ಅವನಿಗೆ ಅದು ಸಿದ್ಧಿಸಲಿಲ್ಲ. ಅವನ ಗಮನ ಸದಾ ಜೀವನದ ಸುಖ ಭೋಗಗಳ ಕಡೆಗೇನೆ ಇತ್ತು ಅಂತ. ಆವಾಗ ನೀನು ಸರಿಯಾಗಿ ಹೇಳಿದೆ ವಿಕ್ರಮ ರಾಜ ಅಂತ ಬೇತಾಳ ಹೇಳಿ, ಆದರೆ ನಿನ್ನ ಮೌನವ್ರತ ಭಂಗವಾದದ್ದರಿಂದ ನಾನು ನಿನ್ನನ್ನ ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾ ಬೇತಾಳ ಮತ್ತೆ ಮರದತ್ತ ಹಾರಿ ಹೋದ. ರಾಜ ವಿಕ್ರಮ ತನ್ನ ಖಡ್ಗವನ್ನ ಸೆಳೆದು ಮತ್ತೆ ಬೇತಾಳವನ್ನ ಹಿಡಿಯೋಕೆ ಅಂತ ಅದರ ಹಿಂದೆಯೇ ಹೋದ. ಕಥೆಯನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು.